ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ನಮಗೆ ಪಾಕ ಎಷ್ಟು ಬೇಕಾಗಿರುತ್ತೆ ಅಷ್ಟು ನೀರು ಹಾಕ್ಕೋಬೇಕು. ಈಗ ನಾನು ಏಲಕ್ಕಿನ ಜಜ್ಜಿಬಿಟ್ಟು ಈಗ ನಾನು ಏಲಕ್ಕಿ ಹಾಕ್ತಿದ್ದೀನಿ. ಪಾಕ ಕುದಿಲಿ ಚೆನ್ನಾಗಿ ಅಂತ ನಾನೀಗ ಬೇರೆ ಪಾತ್ರೆಗೆ ನಾನು ಗುಲಾಬ್ ಜಾಮೂನ್ 2 ಪ್ಯಾಕೆಟ್ ತರಿಸ್ಕೊಂಡಿದ್ದೆ. ಅದನ್ನ ನಾನು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಗುಲಾಬ್ ಜಾಮೂನ್ ಮಾಡೋಕ್ಕೆ ಈಗ ನಾನು ಪೌಡ್ರಿಗೆ ಮಿಲ್ಕ್ ಹಾಕ್ಕೊಂಡು ಕಲಿಸ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಗುಲಾಬ್ ಜಾಮೂನು. ನೀವು ಟ್ರೈ ಮಾಡಿ ನೋಡಿ. ಕೆಲವರು ನೀರು ಆ್ಯಡ್ ಮಾಡ್ಕೋತಾರೆ, ನಾನು ಮಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಆ್ಯಡ್ ಮಾಡ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ಮಿಲ್ಕ್ನ ಆ್ಯಡ್ ಮಾಡ್ತಾ ನಾವು ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸಣ್ಣದಾಗಿ ಉಂಡೆ ಕಟ್ಕೋತಾ ಇದ್ದೀನಿ. ನೋಡಿ, ಈಗ ಸಣ್ಣದಾಗಿ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಈಗ ಒಂದೊಂದಾಗಿ ಈ ರೀತಿ ಉಂಡೆಗಳನ್ನ ತೆಗೆದು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೋಬೇಕು. ಫ್ರೆಂಡ್ಸ್, ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿರೋದು ಆರಿರುತ್ತೆ ಅಲ್ವಾ, ಆರಾದಮೇಲೆ ಈ ರೀತಿ ಉಂಡೆಗಳನ್ನ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ. ಆಗ ತುಂಬ ಟೇಸ್ಟಿಯಾಗಿರೋ ಜಾಮೂನು ರೆಡಿ ಆಯಿತು.